ಹಾಯ್ ಸ್ಪರ್ಧಾರ್ಥಿಗಳೇ, ಹಿಂದಿ ನೋಟಿಫಿಕೇಶನ್ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಹಿಂದಿ ನೋಟಿಫಿಕೇಶನ್ ಏನಂದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂದರೆ KE ಡಿಪಾರ್ಟ್ಮೆಂಟ ಯಾವ ರೀತಿ ಪೋಸ್ಟ್ ಖಾಲಿ ಇದಾವೆ ಮತ್ತು ಎಷ್ಟು ಪೋಸ್ಟ್ ಖಾಲಿ ಇದಾವೆ ಮತ್ತು ಜಿಲ್ಲಾವಾರು ಎಷ್ಟು ಪೋಸ್ಟನ್ನು ಹಂಚಿಕೆ ಮಾಡಲಾಗಿದೆ ಮತ್ತು ಅಪ್ಲಿಕೇಶನ್ ಯಾವ ರೀತಿ ಹಾಕಬೇಕು ಅನ್ನೋದು ನೋಡೋಣ. ನೋಡೋಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಯಾವುದೇ ಜಾಬ್ ಬಗ್ಗೆ ನಾನು ತಿಳಿಸಿದಾಗ ನಿಮಗೆ ನೋಟಿಫಿಕೇಶನ್ ಮೂಲಕ ತಿಳಿದು ಬರುತ್ತದೆ. ನೋಡಿರಿ, ಗ್ರಾಮ ಆಡಳಿತ ಅಧಿಕಾರಿ ಅಂದರೆ ವಿಲೇಜ್ ಅಕೌಂಟ್ ಆಫೀಸರ್ ಹುದ್ದೆ ಖಾಲಿಯಾಗಿದ್ದು, ಈ ಹುದ್ದೆಗೆ ಯಾವ ರೀತಿ ಕ್ವಾಲಿಫಿಕೇಷನ್ ಇರಬೇಕು ಮತ್ತು ಯಾವ ರೀತಿ ಅರ್ಜಿಯನ್ನು ಹಾಕ್ಬೇಕಂತ ನೋಡೋಣ. ನೋಡಿರಿ, ಜಿಲ್ಲಾವಾರು ಎಷ್ಟು ಹುದ್ದೆಗಳು ಖಾಲಿ ಇದಾವೆ ಅಂದ್ರೆ, ನೋಡಿರಿ, ಮೊದಲನೇದಾಗಿ ಬೆಂಗಳೂರು ನಗರದಲ್ಲಿ ಖಾಲಿ ಇರುವ ಹುದ್ದೆಗಳ ಸಂಖ್ಯೆ 20 ಆಗಿರ್ತದೆ. ಅದೇ ರೀತಿ ಬೆಂಗಳೂರು ಗ್ರಾಮಾಂತರ 29, ಚಿತ್ರದುರ್ಗ 15 ವೇಕೆನ್ಸಿ, ಇನ್ನು ಚಿಕ್ಕಬಳ್ಳಾಪುರ 21, ಇನ್ನು ತುಮಕೂರು 50, ಶಿವಮೊಗ್ಗ 18 ವೇಕೆನ್ಸಿ ಖಾಲಿ ಇದಾವೆ. ಇನ್ನು ಕೋಲಾರ 22, ಬೆಂಗಳೂರು ದಕ್ಷಿಣ 30 ವೇಕೆನ್ಸಿ, ಇನ್ನು ಮೈಸೂರಲ್ಲಿ 45 ವೇಕೆನ್ಸಿ, ಮಂಡ್ಯ 50, ಹಾಸನ 35, ಉಡುಪಿ 10, ದಕ್ಷಿಣ ಕನ್ನಡ 20 ವೇಕೆನ್ಸಿ. ಅದೇ ರೀತಿ ಚಾಮರಾಜನಗರದಲ್ಲಿ 31 ವೇಕೆನ್ಸಿ ಖಾಲಿ ಇದಾವೆ. ಇನ್ನು ಚಿಕ್ಕಮಗಳೂರು 10 ವೇಕೆನ್ಸಿ, ಬೆಳಗಾವಿಗೆ 48 ವೇಕೆನ್ಸಿ ಖಾಲಿ ಇದಾವೆ. ಅಂದರೆ ಬಾಗಲಕೋಟೆ 16 ವೇಕೆನ್ಸಿ, ಗದಗ 14, ಹಾವೇರಿ 15, ಬೀದರ 4 ವೇಕೆನ್ಸಿ, ರಾಯಚೂರು 2 ವೇಕೆನ್ಸಿ ಖಾಲಿ ಇದಾವೆ. ಟೋಟಲಾಗಿ ಇದರಲ್ಲಿ ಖಾಲಿ ಇರೋ ವೇಕೆನ್ಸಿಗಳು 505 ವೇಕೆನ್ಸಿ ಖಾಲಿ ಇದಾವೆ. 505 ನಾನ್ HK ಆಗಿದ್ರೆ HKಯಲ್ಲಿ 67, 505 ವೇಕೆನ್ಸಿಗಳು ನಾನ್ HK ಆಗಿದ್ರೆ HK ಕಲ್ಯಾಣ ಕರ್ನಾಟಕ 67 ವೇಕೆನ್ಸಿಗಳು ಖಾಲಿ ಇದಾವೆ. ಅಂದರೆ ಟೋಟಲಾಗಿ 572 ವಿಲೇಜ್ ಅಕೌಂಟ್ ಆಫೀಸರ್ ಹುದ್ದೆಗಳು ಕಾಲ್ಫಾರ್ಮ್ ಆಗಿದ್ದು, ಈ ಹುದ್ದೆಗೆ ನಾವು ಅಪ್ಲಿಕೇಶನನ್ನು ಆನ್ಲೈನ್ ಮೂಲಕ ಹಾಕೋಕ್ಕೆ ಅವಕಾಶವನ್ನು ಕೊಟ್ಟಿರ್ತಾರೆ. ಇನ್ನು ಈ ಹುದ್ದೆಗೆ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಅಭ್ಯರ್ಥಿಗೆ ಇರಬೇಕಾದ ಶೈಕ್ಷಣಿಕ ವಿದ್ಯಾರ್ಥಿ ಏನಂದ್ರೆ, ನೋಡಿರಿ, ಅಭ್ಯರ್ಥಿಯು PUC ಪಾಸ್ ಆಗಿರಬೇಕು ಅಥವಾ ಅದರ ಸಮನಾದ ಯಾವುದಾದ್ರೂ ವಿದ್ಯಾರ್ಥಿಯನ್ನು ಹೊಂದಿರಬೇಕಾಗಿರ್ತದೆ. ನೋಡಿರಿ, ಅಭ್ಯರ್ಥಿ CBSE ಅಥವಾ ICSE ಮಂಡಳಿಯು ನಡೆಸುವ ಅನ್ಯನೈತಿಕ ಪರೀಕ್ಷೆಯನ್ನು ಪಾಸ್ ಆಗಿರಬೇಕು. ಅನ್ಯನೈತಿಕ ಪಾಸಾದ ಅಭ್ಯರ್ಥಿಗಳು ಅಥವಾ ಅದರ ಸಮನಾದ ವಿದ್ಯಾರ್ಥಿಯನ್ನು ಹೊಂದಿದ್ರೆ ಅಪ್ಲಿಕೇಶನ್ನ ಹಾಕ್ಬೋದಾಗಿರ್ತದೆ. ಇನ್ನು ಅದೇ ರೀತಿ ಈ ಹುದ್ದೆಗೆ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಅಭ್ಯರ್ಥಿಯ ಏಜ್ ಯಾವ ರೀತಿ ಇರಬೇಕಂದ್ರೆ, ನೋಡಿರಿ, ಅಭ್ಯರ್ಥಿಗೆ ಮಿನಿಮಮ್ 18 ವರ್ಷ ಮೇಲ್ಪಟ್ಟಾಗಿರಬೇಕು. ಇನ್ನು ಗರಿಷ್ಠ ಮಿತಿ ಅಂದ್ರೆ, ನೋಡಿರಿ, ಕ್ಯಾಟಗರಿ ವೈಸ್ ಯಾವ ರೀತಿ ಹಂಚಿಕೆ ಮಾಡಲಾಗಿದೆ ಅಂದ್ರೆ, ನೋಡಿರಿ, ಗರಿಷ್ಠ ಮಿತಿ ಯಾವ ರೀತಿ ಕ್ಯಾಟಗರಿ ವೈಸ್ ನಿಗದಿಪಡಿಸಲಾಗಿದೆ ಅಂದರೆ, ನೋಡಿರಿ, ಸಾಮಾನ್ಯ ಅಭ್ಯರ್ಥಿಗಳಿಗೆ ಅಂದರೆ ಜನರಲ್ ಅಭ್ಯರ್ಥಿಗಳಿಗೆ 40 ವರ್ಷವರೆಗೂ ಏಜ್ ಲಿಮಿಟನ್ನು ಇಟ್ಟಾರ. ಅದೇ ರೀತಿ ಪ್ರವರ್ಗ 2A, 2B, 3A ಮತ್ತು 3B ಅಭ್ಯರ್ಥಿಗಳಿಗೆ 43 ಏಜ್ ಇರುವವರೆಗೂ ಅಪ್ಲಿಕೇಶನನ್ನು ಹಾಕ್ಬೋದು. ಅದೇ ರೀತಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1 ಅಭ್ಯರ್ಥಿ ಏನೈತಿಲ್ಲ 45 ವರ್ಷ ಒಳಗಿನ ಅಭ್ಯರ್ಥಿಗಳು ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ಇದು ಗರಿಷ್ಠ ಏಜ್ ರಿಲ್ಯಾಕ್ಸೇಷನ್ ಕೂಡ ಅಳವಡಿಸಿಕೊಂಡು ನಿಗದಿಪಡಿಸಿದ ಗರಿಷ್ಠ ಏಜ್ ಲಿಮಿಟ್ ಆಗಿರ್ತದೆ. ನೋಡಿರಿ, ಅದೇ ಹೇಳಿದಂತೆ ಅಪ್ಲಿಕೇಶನ್ನ ಆಫಿಷಿಯಲ್ ವೆಬ್ಸೈಟ್ ಅಂದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವೆಬ್ಸೈಟ್ ಆಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಅಪ್ಲಿಕೇಶನನ್ನು ಆನ್ಲೈನ್ ಮೂಲಕ ಹಾಕ್ಬೋದಾಗಿರ್ತದೆ. ನೋಡಿರಿ, ಒಂದು ಅಭ್ಯರ್ಥಿ ಒಂದು ಜಿಲ್ಲೆಗೆ ಮಾತ್ರ ಅಪ್ಲಿಕೇಶನ್ ಹಾಕೋಕ್ಕನ್ನು ಅವಕಾಶ ಕೊಟ್ಟಿರ್ತಾರೆ. ಅಂದರೆ ನೋಡಿರಿ, ನೀವು ಒಂದು ಜಿಲ್ಲೆಗೆ ಮಾತ್ರ ಅಪ್ಲಿಕೇಶನ್ ಹಾಕೋಕ್ಕೆ ನಿಮ್ಗೆ ಅವಕಾಶ ಕೊಟ್ಟಿರ್ತಾರೆ. ಯಾವುದೇ ರೀತಿ ಹೆಚ್ಚು ಜಿಲ್ಲೆಗಳಿಗೆ ಅರ್ಜಿ ಹಾಕೋಕ್ಕೆ ಅವಕಾಶ ಇರಲ್ಲ ಅಂತೇಳಿ ನೋಟಿಫಿಕೇಷನಲ್ಲಿ ತಿಳಿಸಲಾಗಿದೆ. ನೋಡಿರಿ, ಅಪ್ಲಿಕೇಶನ್ನ 11/7/2026 ಪ್ರಾರಂಭವಾಗಿದ್ದು, ಕೊನೆಯ ದಿನಾಂಕ ಬಂದುಬಿಟ್ಟು 30/7/2026 ಕೊನೆಯ ದಿನಾಂಕ ಆಗಿರ್ತದೆ. ಇನ್ನು ಅಪ್ಲಿಕೇಶನ್ ಫೀಯನ್ನು ಪೇಡ್ ಮಾಡೋ ಕೊನೆಯ ದಿನಾಂಕ 31/7/2026 ಕೊನೆಯ ದಿನಾಂಕ ಆಗಿರ್ತದೆ. ಅಂದರೆ ನೋಡಿರಿ, ಜುಲೈ ಕೊನೆಯ ತಿಂಗಳೊಳಗಾಗಿ ನೀವು ಅಪ್ಲಿಕೇಶನನ್ನು ಹಾಕಿ ಅಪ್ಲಿಕೇಶನ್ ಫೀಯನ್ನು ಪೇಡ್ ಮಾಡ್ಬೋದು. ಇನ್ನು ಈ ಹುದ್ದೆಗೆ ಸ್ಯಾಲ್ರಿ ಯಾವ ರೀತಿ ಐತೆ ಅಂದರೆ, ನೋಡಿರಿ, 34,100ರಿಂದ 67,600ವರೆಗೂ ಈ ಹುದ್ದೆಗೆ ಸ್ಯಾಲ್ರಿ ಸಿಗ್ಬೋದಾಗಿರ್ತದೆ. ಇನ್ನು ಅದೇ ರೀತಿ ರಾಷ್ಟ್ರೀಯ ಪಿಂಚಣಿ ಯೋಜನೆ ಕೂಡ ಅಭ್ಯರ್ಥಿಗೆ ಸಿಗುವ ಸೌಲಭ್ಯ ಆಗಿರ್ತದೆ. ಇನ್ನು ಈ ಹುದ್ದೆಗೆ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಅಪ್ಲಿಕೇಶನ್ ಫೀ ಯಾವ ರೀತಿ ಐತೆ ಅಂದರೆ ಕ್ಯಾಟಗರಿ ವೈಸ, ನೋಡಿರಿ, ನೀವು ಸಾಮಾನ್ಯ ಅಭ್ಯರ್ಥಿ ಅಂದರೆ ಸಾಮಾನ್ಯ ಅರ್ಹತೆ ಮತ್ತು ಇತರೆ ಪ್ರವರ್ಗ ಅಭ್ಯರ್ಥಿಗಳು ಆಗಿದ್ದರೆ, ಅಂದರೆ ನೋಡಿರಿ, ಜನರಲ್ ಪ್ರವರ್ಗ 2A, 2B, 3A, 3B ಅಭ್ಯರ್ಥಿಗಳಾಗಿದ್ದರೆ ನಿಮ್ಗೆ ಅಪ್ಲಿಕೇಶನ್ ಫೀ ಟೋಟಲಾಗಿ 750 ರೂಪಾಯಿ ಇರ್ತೈತಿ. ಇದರಲ್ಲಿ 500 ರೂಪಾಯಿ ಅಪ್ಲಿಕೇಶನ್ ಫೀ
ಮತ್ತು 250 ರೂಪಾಯಿ ಪ್ರಕ್ರಿಯೆ ಶುಲ್ಕ ಅಂತೇಳಿ ತೊಗೋತಾರೆ. ಅದೇ ರೀತಿ ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡ ಆಗಿರ್ಬೋದು, ಇನ್ನು ಪ್ರವರ್ಗ 1 ಅಥವಾ ಮಾಜಿ ಸೈನಿಕ ಅಥವಾ ತೃತೀಯ ಲಿಂಗದ ಅಭ್ಯರ್ಥಿಗಳಿಗೆ 500 ರೂಪಾಯಿ ಅಪ್ಲಿಕೇಶನ್ ಫೀ ಆಗಿರ್ತದೆ. ಇದರಲ್ಲಿ 250 ರೂಪಾಯಿ ಅಪ್ಲಿಕೇಶನ್ ಫೀ ಆಗಿರ್ತದೆ. ಇನ್ನು 250 ರೂಪಾಯಿ ಇನ್ಸೆಂಟಿವ್ ಚಾರ್ಜ್ ಅಂತೇಳಿ ಇರ್ತೈತೆ ರೀ. ನೋಡಿರಿ, ವಿಶೇಷಚೇತನ ಅಭ್ಯರ್ಥಿಗಳಿಗೆ ಯಾವುದೇ ರೀತಿ ಅಪ್ಲಿಕೇಶನ್ ಫೀ ಇರುವುದಿಲ್ಲ. ನೋಡಿರಿ, ಯಾವುದೇ ಅಭ್ಯರ್ಥಿಗಳು ಒಮ್ಮೆ ಪೇಡ್ ಮಾಡಿದ ಅಮೌಂಟನ್ನು ಯಾವುದೇ ರೀತಿ ಹಿಂತಿರುಗಿಸೋದಿಲ್ಲ ಅಂತೇಳಿ ಕ್ಲಿಯರ್ ಕಟ್ಟಾಗಿ ಹೇಳ್ಯಾರ. ಇನ್ನು ಅಭ್ಯರ್ಥಿಯ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಐತೆ ಅಂದ್ರೆ ನೋಡಿರಿ, ಅಭ್ಯರ್ಥಿಯನ್ನು 3 ಪರೀಕ್ಷೆಯ ಮೂಲಕ ಸೆಲೆಕ್ಟ್ ಮಾಡ್ಕೊಳಾಗ್ತದೆ. ಅಂದರೆ ಮೊದಲೇದಾಗಿ ನಡೆಸೋದು ಕನ್ನಡ ಭಾಷಾ ಪರೀಕ್ಷೆ ಅಂತೇಳಿ ನಡೆಸ್ತಾರೆ. ನೋಡಿರಿ, ಇದು ಟೋಟಲಾಗಿ 150 ಮಾರ್ಕ್ಸಿಗೆ ಇರ್ತೈತಿ. ಇದರಲ್ಲಿ 50 ಅಂಕಗಳು ಕಡ್ಡಾಯವಾಗಿ ಅಭ್ಯರ್ಥಿ ತೆಗೆದುಕೊಂಡ್ರೆ ಮಾತ್ರ ಮುಂದಿನ ಆಯ್ಕೆ ಪರೀಕ್ಷೆಗಳಿಗೆ ಅಭ್ಯರ್ಥಿ ಎಲಿಜಿಬಲ್ ಆಗಿರ್ತಾರೆ. ಅದು ಎಕ್ಸಾಮ್ ಬರ್ಲಿಕ್ಕಂದ್ರೆ ಅದು ಗೈರಾಗಿದ್ದರೂ ಕೂಡ ಈ ಮುಂದಿನ ಆಯ್ಕೆ ಪ್ರಶ್ನೆಗಳಿಗೆ ಅಭ್ಯರ್ಥಿಯನ್ನು ಬರಲಿಕ್ಕೆ ಅವಕಾಶ ಇರುವುದಿಲ್ಲ. ನೋಡಿರಿ, ಒಂದನೇ ಎಕ್ಸಾಮ್ ಯಾವಾಗಿರುತ್ತಂದ್ರೆ ನೋಡಿರಿ, ಮೊದಲು ಕನ್ನಡ ಭಾಷೆ ಪರೀಕ್ಷೆದ ಡೇಟನ್ನು ಅನೌನ್ಸ್ ಮಾಡ್ತಾರೆ ಅಫಿಷಿಯಲ್ ವೆಬ್ಸೈಟ್ನಲ್ಲಿ. ಇನ್ನು ಪೇಪರ್ 1 ಒಳಗೆ ಪೇಪರ್ 1 ಯಾವಾಗಿರ್ತಂದ್ರೆ ನೋಡಿರಿ, 4/10/2026 ಬೆಳಗ್ಗೆ 10:00 12:00 ಇರ್ತೈತಿ. ಅದೇ ರೀತಿ ಪೇಪರ್ 2 4/10/2026 ಮಧ್ಯಾಹ್ನ 2:30 4:00 ಎಕ್ಸಾಮ. 4ನೇ ತಾರೀಕು 10ನೇ ತಿಂಗಳೊಳಗೆ ಎಕ್ಸಾಮನ್ನು ನಡೆಸ್ತಾರೆ. ನೋಡಿರಿ, ಇದು ಒಂದು ಆಫ್ಲೈನ್ ಎಕ್ಸಾಮ್ ಆಗಿರ್ತದೆ. ಅಂದರೆ ಆಫ್ಲೈನ್ OMR ತುಂಬುವ ಮೂಲಕ ಈ ಹುದ್ದೆಗೆ ಅಭ್ಯರ್ಥಿಯನ್ನು ಸೆಲೆಕ್ಟ್ ಮಾಡ್ಕೊಳಾಗ್ತದೆ. ಇನ್ನು ಪೇಪರ್ 1 ಯಾವ ರೀತಿ ಸಬ್ಜೆಕ್ಟನ್ನು ಒಳಗೊಂಡಿರ್ತಂದ್ರೆ ನೋಡಿರಿ, ಮೊದಲನೇದಾಗಿ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ಸಾಮಾನ್ಯ ಜ್ಞಾನ ವಿಷಯಗಳ ಬಗ್ಗೆ ಇರ್ತೈತಿ. ಇದರಲ್ಲಿ ಮತ್ತು ದೈನಂದಿನ ಗ್ರಹಿಕೆ ವಿಷಯಗಳು, ಇನ್ನು ಭಾರತದ ಸಂವಿಧಾನದ ಸ್ಥೂಲ ನೋಟದ ವಿಷಯಗಳ ಬಗ್ಗೆ ಇರ್ತೈತಿ. ಅದೇ ರೀತಿ ವಿಶೇಷವಾಗಿ ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತದ ಇತಿಹಾಸ, ಇನ್ನು ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತದ ಭೂಗೋಳ ವಿಷಯಗಳ ಬಗ್ಗೆ ಇರ್ತೈತಿ. ಇನ್ನು ಅದೇ ರೀತಿ ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಕುರಿತು ವಿಷಯಗಳನ್ನು ಒಳಗೊಂಡಿದ್ದ ಕ್ವಶನ್ಸ್ ಬರ್ತಾವೆ. ಇನ್ನು ಗ್ರಾಮೀಣಾಭಿವೃದ್ಧಿ ಅಂದರೆ ವಿಲೇಜ್ ಅಕೌಂಟ್ ಅಂದರೆ ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜ್ ಸಂಸ್ಥೆಗಳು ಇವೇನಿರ್ತಾವಲ್ಲ ಇವೆಲ್ಲ ಫಿಕ್ಸ್ ಕ್ವಶನ್ಸ. ಇದರಲ್ಲಿ ಗ್ರಾಮೀಣ ಸಹಕಾರ ಸಂಸ್ಥೆಗಳ ಬಗ್ಗೆ ಸಂಬಂಧಿಸಿದ ಉಪಕ್ರಮಗಳನ್ನು ಒಳಗೊಂಡೈತೆ. ಕರ್ನಾಟಕದ ಆರ್ಥಿಕ ಅಭಿವೃದ್ಧಿ ಕುರಿತ ವಿಷಯಗಳು ಮತ್ತು ಕರ್ನಾಟಕದ ಪರಿಸರ ಸಂಬಂಧಿ ಸಮಸ್ಯೆಗಳು ಮತ್ತು ಅಭಿವೃದ್ಧಿಯನ್ನು ಈ ರೀತಿ ಈ ಸಬ್ಜೆಕ್ಟನ್ನು ಒಳಗೊಂಡ ಕ್ವಶನ್ಸ್ಗಳು ಇರ್ತಾವಂತ ಕ್ಲಿಯರಾಗಿ ಹೇಳ್ಯಾರ. ನೋಡಿರಿ, ಅದರಲ್ಲಿ ಟೋಟಲ್ ಕ್ವಶನ್ಸ್ ಎಷ್ಟು ಇರ್ತಾವಂದ್ರೆ ನೋಡಿರಿ, ಇದು ಪೇಪರ್ 1ನಲ್ಲಿ 100 ಕ್ವಶನ್ಸ್ ಇರ್ತಾವೆ. ಇದು 100 ಮಾರ್ಕ್ಸಿಂದ ಎಕ್ಸಾಮ್ ಆಗಿರ್ತದೆ. ಇದು 2 ಗಂಟೆಯನ್ನು ಕಾಲಾವಕಾಶನ ಕೊಟ್ಟಿರ್ತಾರೆ. ನೋಡಿರಿ, 4:10 ಇದು ಮುಂಜಾನೆ ಎಕ್ಸಾಮ್ ಇರ್ತೈತೆ. ಇನ್ನು ಮಧ್ಯಾಹ್ನ ಒಂದು ಎಕ್ಸಾಮ್ ಇರುತ್ತೆ ಪೇಪರ್ 2 ಅಂತೇಳಿ. ಇದು ನೋಡಿರಿ, ಸಾಮಾನ್ಯ ಕನ್ನಡ ಇರ್ತೈತಿ. ಇದ್ರಾಗ ಸಾಮಾನ್ಯ ಇಂಗ್ಲೀಷ ಮತ್ತು ಕಂಪ್ಯೂಟರ್ ಜ್ಞಾನ ಬಗ್ಗೆ ಇರ್ತಿ. ಅಂದರೆ ಇದೊಂದು ಸಂವಹನ ಪತ್ರಿಕೆ ಅಂತ ಏನಂತಾರಲ್ಲ, ಇದ್ರಾಗ ಸಾಮಾನ್ಯ ಕನ್ನಡ ಇರ್ತೈತಿ, ಸಾಮಾನ್ಯ ಇಂಗ್ಲೀಷ, ಕಂಪ್ಯೂಟರ್ ನಾಲೆಜ್ ಬಗ್ಗೆ ಇರ್ತೈತಿ. ಇದು 100 ಕ್ವಶನ್ಸನ್ನು ಒಳಗೊಂಡಿರುತ್ತೆ, 100 ಮಾರ್ಕ್ಸ. ಇದು 2 ಗಂಟೆ ಕಾಲ ಅವಕಾಶವನ್ನು ಕೊಟ್ಟಿರ್ತಾರೆ. ನೋಡಿರಿ, ಇದಕ್ಕೆ ನೆಗೆಟಿವ್ ಮಾರ್ಕಿಂಗೇ ಇರ್ತದೆ. ಯಾವ ರೀತಿ ಅಂದ್ರೆ ನೋಡಿರಿ, ನೆಗೆಟಿವ್ ಮಾರ್ಕಿಂಗ 0.25 ನೆಗೆಟಿವ್ ಮಾರ್ಕಿಂಗ್ ಕಟ್ ಆಗತ್ತೆ. ನೋಡಿರಿ, ಇದರಲ್ಲಿ 5 ಆಪ್ಷನ್ಗಳು ಇರ್ತಾವೆ. ನಿಮಗೆ ಗೊತ್ತಿಲ್ಲದ ಆನ್ಸರ್ನಲ್ಲಿ 5ನೇ ಆನ್ಸರ್ ಗೊತ್ತಿಲ್ಲ ಅಂತೇಳಿ 5ನೇ ಆಯ್ಕೆಯನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡ್ಕೊಲಿಕ್ಕಂದ್ರೆ ನೀವು ಏನಾದರೂ ಖಾಲಿ ಬಿಟ್ಟಿದ್ರೆ ಅದು ಕೂಡ ನೆಗೆಟಿವ್ಗೆ ಕೌಂಟ್ ಆಗತ್ತೆ. ನೋಡಿರಿ, ಯಾರು ಅರ್ಹ ಅಭ್ಯರ್ಥಿಗಳಾಗಿರ್ತಾರ ಅಂದರೆ ಸೆಕೆಂಡ್ PUC ಆಗಿರಬೇಕು ಅಥವಾ ಅದರ ಈಕ್ವಲೆಂಟ ಯಾವುದೇ ರೀತಿ ವಿದ್ಯಾರ್ಥಿಯನ್ನು ಹೊಂದಿದ್ರೆ ಈ ಹುದ್ದೆಗೆ 18ರಿಂದ ಕ್ಯಾಟಗರಿ ವೈಸ 40, 43 ವರ್ಷ, 45 ವರ್ಷ ಏಜನ್ನು ಒಳಗೊಂಡಿದ್ರೆ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ಇನ್ನು ಹುದ್ದೆಗೆ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಅಪ್ಲಿಕೇಶನ್ ಫೀ 750 ರೂಪಾಯಿ ಜನರಲ್ಲ, 500 ರೂಪಾಯಿ SC/ST ಮಾಜಿ ಸೈನಿಕ ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ, ಅದೇ ರೀತಿ 250 ರೂಪಾಯಿ ವಿಶೇಷ ಚೇತನ ಅಭ್ಯರ್ಥಿಗಳಿಗೆ ಅಪ್ಲಿಕೇಶನ್ ಫೀಯನ್ನು ನಿಗದಿಪಡಿಸಿದ್ದು. ಅಪ್ಲಿಕೇಶನ್ ಫೀ ಕೂಡ ನೀವು ಆನ್ಲೈನಲ್ಲೇ ಪೇಡ್ ಮಾಡ್ಬೋದಾಗಿರ್ತದೆ. ನೋಡಿರಿ, ಥ್ಯಾಂಕ್ ಯು. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಯಾವುದೇ ಜಾಬ್ ಬಗ್ಗೆ ನಾನು ತಿಳಿಸಿದಾಗ ನಿಮಗೆ ನೋಟಿಫಿಕೇಶನ್ ಮೂಲಕ ತಿಳಿದು ಬರುತ್ತದೆ.